ಎಂತ ಜಟಿಲವಾದ ಪ್ರಶ್ನೆ ಕೊಟ್ಟವರು. ಹೌದಾ? ಅದ್ರಲ್ಲಿ ಇದು ಪ್ರಶ್ನೆ. ಎಷ್ಟಾದ್ರೂ ನೀವು ನಮ್ಮ ಗುರುಗಳಲ್ವಾ? ಆಗ್ಲಿ, ಈಗ ನಾ ಪ್ರಶ್ನೆ ಕೇಳಲ್ಲ. ನೀಲಂಬರಿ ನೀಲಿ ಲಕ್ಷೆ ತೋರಿಸು ಬಂತು. ಈಗ ಶುರುವಾಗ್ತಿದೆ ದಿಬ್ಬ ಸಭೆಯ. ಇವತ್ತಿನ ಕಾಲದಲ್ಲಿ ಮಕ್ಕಳು ಹಾಳಾಗ್ಲಿಕ್ಕೆ ಕಾರಣ ಯಾರು? ಇನ್ನೊಂತವರೇ. ನಂಗಿನ್ನು ಮದುವೆ ಆಗ್ಲಿಲ್ಲ ಪುಣ್ಯಾತ್ಮ. ಈಗಿನ ಕಾಲ ಮಕ್ಕಳು. ಇವತ್ತಿನ ಕಾಲದ ಮಕ್ಕಳು ಹಾಳಾಗ್ಲಿಕ್ಕೆ ಕಾರಣ ಮಕ್ಕಳನ್ನ ಹೆತ್ತಂತ ಅಪ್ಪ ಅಮ್ಮ. ಹೇಗೆ ವಿಚಾರ ಹೇಳ್ಬೇಡ. ಸತ್ಯ ವಿಚಾರವನ್ನೇ ಮಾತಾಡ್ತೀನಿ. ಇಲ್ಲ, ಇವತ್ತಿನ ಮಕ್ಕಳು ಹಾಳಾಗ್ಲಿಕ್ಕೆ ಕಾರಣ ಅಪ್ಪ ಅಮ್ಮ. ಹೇಗೆ? ಪಾಪ ಕೆಲವು ಸಣ್ಣ ಸಣ್ಣ ಮಕ್ಕಳೆಲ್ಲ ಈ ಕಲಿಯುವ ವಯಸ್ಸಿನಲ್ಲಿ ಆ ಮಕ್ಕಳಿಗೆ ಜೀವಕ್ಕಿಂತ ದೊಡ್ಡದು ಉಪಕರಣ ಎಲ್ಲ ತೆಗ್ಸಿ ಕೊಡು. ಮತ್ತೆ ಆ ಮಕ್ಕಳ ಹತ್ರ ಓದಿ ಓದಿ ಅಂದ್ರೆ ಆ ಮಕ್ಕಳೆಲ್ಲ ಓದ್ತವೆ. ಅವು ದಿವಸ ಇಡೀ ಓದನ್ನ ಹಿಡ್ಕೊಂಡು ತಿಕ್ತಾ ಇರುವುದು ಬಿಟ್ಟರೆ ಮತ್ತೆ ಅಂತದ್ದು ಇಲ್ಲ. ಇನ್ನು ಕೆಲವು ಮಕ್ಕಳೆಲ್ಲ ನೋಡ್ಬೇಕು, ಮಾನಸಿಕ ಉಪಸ್ಥರ ರೀತಿಗೆ ಗೊತ್ತು ಎಂತ ಏನಂತ ಗೊತ್ತಾಗುವುದಿಲ್ಲ. ಅದರಲ್ಲೂ ಇವತ್ತಿನ ಕಾಲದ ಹುಡುಗರು ಹುಡುಗಿಯರು ಹಾಳಾದದ್ದೇ ಈ ಜಂಗಮವಾಣಿ ಎನ್ನುವಂತ ಉಪಕರಣದಿಂದ. ಯಾವ ರೀತಿ? ಪ್ರೀತಿ ಪ್ರೇಮ. ಹುಡುಗ ಹುಡುಗನಿಗೆ ಸಂದೇಶ ಕಳಿಸುವುದು, ಹುಡುಗಿ ಹುಡುಗನಿಗೆ ಸಂದೇಶ ಕಳಿಸುವುದು. ಈ ರಾತ್ರಿ ಹೊತ್ತು ಅಪ್ಪ ಅಮ್ಮ ಎಲ್ಲ ಊಟ ಮಾಡಿ ಮಲಗಿದ್ರ ಮೇಲೆ ಇವರೊಂದು ಒಲ್ಲಿ ಹೇಳ್ಕೊಂಡು ಅದರಲ್ಲಿ ಸಂದೇಶ ರವಾನೆ ಮಾಡು. ಆ ಉಪಕರಣವನ್ನ ಶಬ್ದ ಬಾರದ ರೀತಿ ಇಟ್ಕೊಂಡು ಆಗ ಅದ್ರಲ್ಲಿ ಶಬ್ದ ಬರುವುದು ಹೇಗೆ ಗೊತ್ತುಂಟಾ? ಇವ್ರದೊಳಗಿಂದೊಳಗೆ ಈ ಹುಂಕು ಹುಂಕು ಶಬ್ದಕ್ಕೆ ಮನೆಗೆಲ್ಲಾದ್ರೂ ಒಂದು 75-80 ವರ್ಷದ ಹಳಿ ಅಜ್ಜಿ ಇತ್ತು, ಅವಳಿಗೆಲ್ಲಾದ್ರೂ ಎಚ್ಚರಿಕೆ ಆದ್ರೆ ಇವ್ರದೊಳಗಿಂದೊಳಗೆ ಅವ್ರು ಎಚ್ಚೆತ್ಕೊಂಡು ಹೇಳುದು, ಇವ್ರೆ ಇದು ನಿಂದೇ ಶಬ್ದ ಒಂದಳಿ ನಂಗೆ ಹೋಯ್ತು, ಮನಿ ಮಾಡ್ಮೇಲೊಂದು ಓಡಾಡ್ಬೇಡ, ನಿಂದೊಂದು ಹರಕಿ ಇತ್ತದ ನಾ ಬರುವ ವರ್ಷ ತೀರಿಸ್ತಿ. ಇವ್ರದೊಳಗಿಂದೊಳಗೆ ಇದೆಲ್ಲ ಬೇಕ ಮಿತ್ರ? ಸತ್ಯ ಹೇಳ್ಬೇಕಾ? ಇವತ್ತು ನಮ್ಮ ಮಕ್ಕಳಿಗೆ ನಾವು ತೆಗೆದುಕೊಡ್ಬೇಕಾದದ್ದು ಈ ಜಂಗಮವಾಣಿ ಎನ್ನುವಂತಹ ಬೇಡದ ಹೋದ ಉಪಕರಣಗಳನ್ನಲ್ಲ. ಇವತ್ತು ನಮ್ಮ ಮಕ್ಕಳಿಗೆ ನಾವು ತೆಗೆದುಕೊಡ್ಬೇಕು ಯಾವುದನ್ನ? ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಾದಂತಹ ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳಂತಹ ಪುಣ್ಯ ಪುಸ್ತಕಗಳನ್ನ ನಮ್ಮ ಮಕ್ಕಳಿಗೆ ನಾವು ಉಡುಗೊರೆಯಾಗಿ ನೀಡಬೇಕು. ಈ ಉಪಕರಣ ಏನನ್ನ ಹೇಳ್ತದೆ ಗೊತ್ತುಂಟಾ? ನನ್ನನ್ನ ತಲೆ ತಗ್ಗಿಸಿಕೊಂಡು ನೋಡು, ನಿನ್ನನ್ನ ತಲೆ ತಗ್ಗಿಸಿಕೊಂಡೇ ತಿರುಗುವಂತೆ ಮಾಡ್ತೇನೆ ಅಂತ ಹೇಳುವುದು ಈ ಉಪಕರಣ ಮಿತ್ರ. ಅದೇ ನಮ್ಮ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳು ಏನನ್ನ ಸಾರ್ತವೆ? ನನ್ನನ್ನ ತಲೆ ತಗ್ಗಿಸಿಕೊಂಡು ಓದು, ನಿನ್ನನ್ನ ಸಮಾಜದಲ್ಲಿ ತಲೆ ಎತ್ತಿ ತಿರುಗುವಂತೆ ಮಾಡ್ತೇನೆ ಅಂತ ಹೇಳುವುದು ನಮ್ಮ ಸನಾತನ ಗ್ರಂಥಗಳು ಮಿತ್ರ. ಅಂತಹ ಗ್ರಂಥಗಳನ್ನು ನಮ್ಮ ಮಕ್ಕಳಿಗೆ ತೆಗೆದುಕೊಡ್ಬೇಕು. ಪರಮ ಪವಿತ್ರವಾದಂತಹ ಈ ಭಾರತ ರಾಷ್ಟ್ರದಲ್ಲಿ ಹುಟ್ಟಿರುವ ನಾವೇ ಧನ್ಯರು ಅಂತ ಹೇಳ್ತೇನೆ. ಮಾಲಿಂಗ